ಮೇಡಮ್ ಇದು ಏನು ಅಂತಂದರೆ ಹಿಂದೆ ಇದ್ದಿದ್ದ ಪಟಾಕಿ ಏನಿತ್ತು ಆ ಪಟಾಕಿ ಅದು ಹಸಿರು ಪಟಾಕಿ ಇರ್ತಿರಲಿಲ್ಲ. ಈಗ ನಾವು ಹಸಿರು ಪಟಾಕಿನೇ ನಾವು ಜೋಡಿಸಿರೋದು. ಇದು ಯಾವುದೇ ರೀತಿಯಾದಂಥ ವಾಯು ಮಾಲಿನ್ಯ ಯಾವುದೇ ರೀತಿಯಾಗೂ ಹಾಳಾಗೋಂಥದ್ದು ಯಾವುದೂ ಇಲ್ಲ. ಪರಿಸರ ಸ್ನೇಹಿ ಏನು ಪಟಾಕಿನೇ ಎಲ್ಲ ಯೂಸ್ ಮಾಡಿರೋದು. ಯಾವುದೇ ಬಾರ್ ಕೋಡ್ನ ನೀವು ಓಪನ್ ಮಾಡಿ ನೋಡಿದ್ರೆ ಗ್ರೀನ್ ಕ್ರ್ಯಾಕರ್ಸ್ ಏನಿದೆ ಅದೇ ನಮ್ಮ ಸ್ಟಾಲಲ್ಲಿರ್ಬೋದು. ಪ್ರತಿ 19 ಸ್ಟಾಲಲ್ಲೂ ಹಸಿರು ಪಟಾಕಿನೇ ಯೂಸ್ ಮಾಡಿ ಈ ವರ್ಷ ನಾವು ಎಲ್ಲನೂ ವ್ಯಾಪಾರ ಮಾಡ್ತಾ ಇರೋದು ಮೇಡಮ್. ಇವತ್ತು ಸುರ್ಸುರು ಬತ್ತಿಯಿಂದ ಹಿಡಿದು 240 ಶಾಟ್ಸ್ ತನಕನೂ ಇದೆ. 100 ವಾಲ ಇದೆ, 1000 ವಾಲ ಇದೆ, 2000 ವಾಲ ಇದೆ, 10,000 ವಾಲ ಇದೆ. ಪ್ರತಿಯೊಂದು ಇವತ್ತು ಫ್ಲವರ್ ಪಾಟ್ಗಳು ಬಿಗ್ಗು ಸ್ಮಾಲು ಅಂತ ಇದೆ. ತಿರ್ಗಾ ಕೃಷ್ಣನ್ ಚಕ್ರ ಹಿಂದೆ ಏನಿತ್ತು ಆ ಥರದ್ದು, ಲಕ್ಷ್ಮೀ ಪಟಾಕಿ ಎಲ್ಲದರದ್ರ ಮೇಲೆ ನೀವು ಹಸಿರು ಏನು ಸಿಂಬಲ್ ಇದೆ ಅದನ್ನೇ ನಾವು ಯೂಸ್ ಮಾಡಿ ಆ ಪಟಾಕಿನೇ ಮಾರಾಟ ಮಾಡ್ತಾ ಇರೋದು. ವಿಶೇಷವಾಗಿ ನಾವು ಸ್ಟ್ಯಾಂಡರ್ಡ್ ಮತ್ತು ವನಿತಾ ಅಂತಿದೆ, ಅದರಲ್ಲಿ ನಾವು ವನಿತಾನ ಜಾಸ್ತಿ ಯೂಸ್ ಮಾಡಿದ್ದೀವಿ. ವನಿತಾ ಅಂತ ಇದು ಬ್ರ್ಯಾಂಡು ತುಂಬ ಚೆನ್ನಾಗಿದೆ. ಈ ಬ್ರ್ಯಾಂಡು ನೀವು ಯೂಸ್ ಮಾಡೋದು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಹಾನಿ ಆಗಲ್ಲ. ಯಾವುದೇ ರೀತಿಯಾದಂಥ ಹಾನಿ ಆಗದೆ ಇರೋಂತಕ್ಕಂಥ ಇದು ನೋಡಿ ಯಾಹೂ ಫೌಂಟೇನ್ ಅಂತ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಯಾವುದು ತೊಂದರೆ ಆಗದೆ ಇರೋ ರೀತಿ ಇದನ್ನು ತಯಾರಿಸಿರೋದು. ಏನೂ ಆಗಲ್ಲ ಆ ರೀತಿಯೇ ತಯಾರಿಸಿರೋದು. ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಕ್ಕಳ ಜೊತೆ ದೊಡ್ಡವರಿದ್ದು ಪಟಾಕಿ ಹೊಡ್ಸೋದು ಒಂದು ಉತ್ತಮ ಅಂತ ನಾನು ಪಟಾಕಿ ಮಾಲೀಕರಾಗಿ ಹೇಳ್ತೀನಿ. 7 ದಿನ ಕೇಳಿದ್ವಿ. 6 ದಿನ ಅವರು ಪರ್ಮಿಷನ್ನ ಪೊಲೀಸ್ ಇಲಾಖೆಯವರು ಇರ್ಬೋದು, ನಗರ ಪಾಲಿಕೆಯವರು ಇರ್ಬೋದು, ಎಲ್ಲ ಥರ ರೀತಿಯಾದಂಥ ಸೂಚನೆ ಇರ್ಬೋದು, ಅವರು ಮೀಟಿಂಗ್ ಇರ್ಬೋದು, ಎಲ್ಲನೂ ಮಾಡಿದ್ದಾರೆ. ಫೈರ್ ಬ್ರಿಗೇಡ್ ಅವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಮೀಟಿಂಗ್ ಮಾಡಿ ಅವ್ರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ 6 ದಿನ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 22ನೇ ತಾರೀಕು ಹಬ್ಬ ರಾತ್ರಿ 11 ಗಂಟೆ ತನಕನೂ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಅದೇ ರೀತಿ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ 19 ಸ್ಟಾಲ್ ಅವರು ನಾವು ಎಲ್ಲ ರೀತಿ ಏನು ನಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಬೇಕು ಪ್ರತಿಯೊಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಳವಡಿಸ್ಕೊಂಡು ನಾವು ವ್ಯಾಪಾರವನ್ನು ಮಾಡ್ತಾಯಿದ್ದೀವಿ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನಿಲ್ಲ, ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ಎಲ್ಲರೂ ಹಿಂದೆ ಪಟಾಕಿಯಿಂದ ಏನು ಹಾನಿ ಆಗಲ್ಲ. ಈ ನಮ್ಮ ಪಟಾಕಿ ಈ ಸಲ ಏನು ತರಿಸಿದ್ದೀವಿ ಎಲ್ಲ ಸ್ಟಾಲ್ ಇರ್ಬೋದು, ಇಡೀ ಮೈಸೂರಲ್ಲಿ ಯಾವ್ಯಾವ ಪಟಾಕಿ ಸ್ಟಾಲ್ ಇದೆ ಎಲ್ಲರೂ ಹಸಿರು ಪಟಾಕಿಯನ್ನು ಯೂಸ್ ಮಾಡ್ತಾ ಇರೋದು. ಯಾವುದೇ ರೀತಿಯಾದಂಥ ಶಬ್ದ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಯಾವುದೇ ಹಾಳಾಗೋ ರೀತಿಯಾಗಿ ತಯಾರಿಸಿರೋದು. ದಯಮಾಡಿ ಎಲ್ಲ ಜನತೆ ಬಂದು ಪಟಾಕಿನ ವ್ಯಾಪಾರ ಮಾಡಿ ದಯವಿಟ್ಟು ನಮಗೂ ನೀವು ಸಹಕರಿಸಿ. ಅದರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಹಾನಿ ಆಗಲ್ಲ. ಅದ್ರ ಜೊತೆಗೆ ನಾನು ಹೇಳೋದೇನು ಅಂತಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದ್ಬಿಟ್ಟು ಯಾವುದು ಹಾನಿ ಆಗಲ್ಲ ಅಂದ್ಬಿಟ್ಟು ಬಾಂಬ್ನ ಕೈಲಿ ಹಿಡ್ಕೊಳಕ್ಕಾಗಲ್ಲ. ಆ ಬಾಂಬ್ನ ಕೈಲಿ ಹಿಡ್ಕೊಳ್ಳದೆ ರೀತಿಯಲ್ಲಿ ಯಾವ ರೀತಿ ಇದು ಮಾಡಬೇಕು. ಅದ್ರಿಗೂ ಜೊತೆ ಗಂಧದ ಕಡ್ಡಿ ಏನಿದೆ ಈಗ ದೊಡ್ಡದು 1.5 ಅಡಿದು 2 ಅಡಿದು ಗಂಧದ ಕಡ್ಡಿ ಇದೆ. ಆ ಗಂಧದ ಕಡ್ಡಿನ ಯೂಸ್ ಮಾಡಿ ಅದನ್ನು ಪಟಾಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ಯಾವುದೇ ರೀತಿ ಯಾರಿಗೂ ಹಾನಿ ಆಗಲ್ಲ. ನಮಗೂ ಕೂಡ ವ್ಯಾಪಾರ ಆಗ್ತದೆ. ನೀವು ಅದಕ್ಕೆ ಸಹಕರಿಸಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ. ಸರ್, ಇದು ಮೇಡಮ್ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಪಟಾಕಿ ಮನೆ ಅಂತ ಅಂದರೆ ಇಲ್ಲಿ ನಮ್ಮ ಹತ್ರ ಈ ಸಲ ಎಲ್ಲರೂ ಗ್ರೀನ್ ಕ್ರ್ಯಾಕರ್ಸ್ ಒಟ್ಟು JK ಗ್ರೌಂಡಲ್ಲಿ 19 ಸ್ಟಾಲ್ಗಳಿದೆ. ಎಲ್ಲರ ಹತ್ರ ಗ್ರೀನ್ ಕ್ರ್ಯಾಕರ್ಸ್ ಹಸಿರು ಪಟಾಕಿಗಳೇ ದೊರೆಯುತ್ತಿರೋದು ಮೇಡಮ್. ಈ ಸರಿ ಸ್ಟಾಲ್ ನಂಬರ್ 3 ಮಲೆಮಹದೇಶ್ವರ ಪಟಾಕಿ ಮನೆ ಅಂತ ಹೇಳಿ ಸರ್, ನಿಮಗೆ ಇಲ್ಲಿ ಎಲ್ಲ ಶಿವಕಾಶಿಯಿಂದ ತರಿಸಿರೋದು ಪ್ರಾಡಕ್ಟ್ಗಳು. ಈ ಸಲ ಯಾವುದೇ ಥರದ ವಾಯು ಮಾಲಿನ್ಯ ಆಗೋಂಥ ಪಟಾಕಿ ಯಾವುದೂ ಇಲ್ಲ. ಈ ಸಲ ಎಲ್ಲ ಹಸಿರು ಪಟಾಕಿ ಆ್ಯಂಡ್ ಗ್ರೀನ್ ಕ್ರ್ಯಾಕರ್ಸ್ ಏನಿದೆ ಎಲ್ಲ ಪಟಾಕಿನೂ ಅದೇ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೊಡೆಯೋಂಥ ಪಟಾಕಿಗಳು ಎಲ್ಲ ಫ್ಯಾನ್ಸಿ ಐಟಮ್ಗಳು. ಈ ಸಲ ಜಾಸ್ತಿ ಮಕ್ಕಳಿಗಾಗಿ ಪ್ರಿಫರೆನ್ಸ್ ಮಾಡಿ ಫ್ಯಾನ್ಸಿ ಐಟಮ್ಗಳು ತರಿಸಿದ್ದೀವಿ. 4-5 ವರ್ಷದಿಂದ ನಾವು ಇಲ್ಲಿ ಸ್ಟಾಲ್ ಮಾಡಿಕೊಂಡು ಬಂದಿದ್ದೀವಿ. ಕಾರ್ಪೊರೇಷನಿಂದ ಬಂದು ಎಲ್ಲ ಥರದ ಜಾಗೃತಿ ಮೂಡಿಸಿ ಅವರ ಸೂಚನೆ ಮೇರೆಗೆ ನಾವು ಪಟಾಕಿ ಸ್ಟಾಲ್ನ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮಲ್ಲಿ ರಿಯಾಯಿತಿ ಎಲ್ಲ ಥರದ ಒಂದು 70% ರಿಯಾಯಿತಿ ದರದಲ್ಲಿ ಪಟಾಕಿ ಕೊಡ್ತಾಯಿದ್ದೀವಿ ಸರ್.